ನದಿ ನೀರು ಬಂದ ಬಳಿಕ ಮತ್ತೊಂದು ಶಾಕ್ ಇದು. ಭಾರತದಿಂದ ರಫ್ತು ಆಗ್ತಾ ಇರುವಂತಹ ತರಕಾರಿ ಕಂಪ್ಲೀಟ್ ಬಂದ್. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತು ನಿರ್ಬಂಧ. ಪಾಕ್ಗೆ ಹೋಗ್ತಾ ಇರುವಂತಹ ಮಸಾಲೆ ಪದಾರ್ಥಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇರುವಂತಹ 55% ತರಕಾರಿ ಬಂದ್ ಆಗ್ತಾ ಇದೆ. ಮೇಲಗಾಂವ್ ದಾಳಿ ಬಳಿಕ ರಫ್ತನ್ನ ನಿಲ್ಲಿಸಿರುವಂತಹ ಭಾರತ ಬಹಳ ಹೆಮ್ಮೆ ವಿಚಾರ ಇದು. ಯಾಕಂತ ಹೇಳಿದ್ರೆ ರೈತರು ಬೆಳೆದಿರುವಂತಹ ಈ ಟೊಮೆಟೊ ಇರಬಹುದು, ಆಲೂಗಡ್ಡೆ, ಈರುಳ್ಳಿ ದೇಶಕ್ಕೋಸ್ಕರ ಇದು. ಯಾಕೆ ಕೊಡಬೇಕು ಐನಾತಿ? ಮುಂದಿನ ದಿನಗಳ ಅವರಿಗೆ ಹೊಡೆತ ಬೀಳುತ್ತೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಮಾಡಿದೆ, ಯಾರೂ ಕೂಡ ಇಡೀ ರಾಷ್ಟ್ರದಲ್ಲೇ ಅಂದಾಜು 500 ಕೋಟಿಯಿಂದ 600 ಕೋಟಿವರೆಗೂ ರಫ್ತು ನೀತಿ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಬಂದಾಗಿನ ಆದ್ರೆ ವ್ಯಾಪಾರಸ್ಥರಿಗೆ ಏನ್ ತೊಂದರೆ ಇಲ್ಲ. ವ್ಯಾಪಾರಸ್ಥರು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿ ಯಶವಂತಪುರ ಎಪಿಎಂಸಿ ವತಿಯಿಂದ ಒಂದು ಪ್ರತಿಭಟನೆ ಆಗಿದೆ. ಸ್ಪೈಸಸ್ ಮರ್ಚೆಂಟ್ ಪ್ರತಿಭಟನೆ ಆಗಿದೆ. ಸೋಮವಾರದ ಮೇಲೆ ಅಲ್ಲಿ ಗುಜರಾತಿ ಮುಸ್ಲಿಮ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದಾಗುತ್ತೆ. ಕಡೆ ಅಭಿಯಾನ ಮಾಡ್ತೀರಿ, ಈ ತರ ಕಳಿಸಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಾರತೀಯನು ಕೂಡ ಈ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕಿಚ್ಚಿದೆ. ನುಗ್ಗಿ ಹೊಡಿಬೇಕು ಅಂತ ನಮ್ಮ ಆಸೆ. ನುಗ್ಗಿ ಹೊಡಿಲಿ ಮೋದಿ ಅವರು. ಥ್ಯಾಂಕ್ ಯು. ಇದಿಷ್ಟು ಅರುಣ್ ಪರಮೇಶ್ವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಂಧೂ ನದಿ ನೀರು ಬಂದ ಬಳಿಕ ಮತ್ತೊಂದು ಶಾಕ್ ಇದು. ಭಾರತದಿಂದ ರಫ್ತು ಆಗ್ತಾ ಇರುವಂತಹ ತರಕಾರಿ ಕಂಪ್ಲೀಟ್ ಬಂದ್. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತು ನಿರ್ಬಂಧ. ಪಾಕ್ಗೆ ಹೋಗ್ತಾ ಇರುವಂತಹ ಮಸಾಲೆ ಪದಾರ್ಥಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇರುವಂತಹ 55% ತರಕಾರಿ ಬಂದ್ ಆಗ್ತಾ ಇದೆ. ಮೇಲಗಾಂವ್ ದಾಳಿ ಬಳಿಕ ರಫ್ತನ್ನ ನಿಲ್ಲಿಸಿರುವಂತಹ ಭಾರತ ಬಹಳ ಹೆಮ್ಮೆ ವಿಚಾರ ಇದು. ಯಾಕಂತ ಹೇಳಿದ್ರೆ ರೈತರು ಬೆಳೆದಿರುವಂತಹ ಈ ಟೊಮೆಟೊ ಇರಬಹುದು, ಆಲೂಗಡ್ಡೆ, ಈರುಳ್ಳಿ ದೇಶಕ್ಕೋಸ್ಕರ ಇದು. ಯಾಕೆ ಕೊಡಬೇಕು ಐನಾತಿ? ಮುಂದಿನ ದಿನಗಳ ಅವರಿಗೆ ಹೊಡೆತ ಬೀಳುತ್ತೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಮಾಡಿದೆ, ಯಾರೂ ಕೂಡ ಇಡೀ ರಾಷ್ಟ್ರದಲ್ಲೇ ಅಂದಾಜು 500 ಕೋಟಿಯಿಂದ 600 ಕೋಟಿವರೆಗೂ ರಫ್ತು ನೀತಿ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಬಂದಾಗಿನ ಆದ್ರೆ ವ್ಯಾಪಾರಸ್ಥರಿಗೆ ಏನ್ ತೊಂದರೆ ಇಲ್ಲ. ವ್ಯಾಪಾರಸ್ಥರು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿ ಯಶವಂತಪುರ ಎಪಿಎಂಸಿ ವತಿಯಿಂದ ಒಂದು ಪ್ರತಿಭಟನೆ ಆಗಿದೆ. ಸ್ಪೈಸಸ್ ಮರ್ಚೆಂಟ್ ಪ್ರತಿಭಟನೆ ಆಗಿದೆ. ಸೋಮವಾರದ ಮೇಲೆ ಅಲ್ಲಿ ಗುಜರಾತಿ ಮುಸ್ಲಿಮ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದಾಗುತ್ತೆ. ಕಡೆ ಅಭಿಯಾನ ಮಾಡ್ತೀರಿ, ಈ ತರ ಕಳಿಸಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಾರತೀಯನು ಕೂಡ ಈ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕಿಚ್ಚಿದೆ. ನುಗ್ಗಿ ಹೊಡಿಬೇಕು ಅಂತ ನಮ್ಮ ಆಸೆ. ನುಗ್ಗಿ ಹೊಡಿಲಿ ಮೋದಿ ಅವರು. ಥ್ಯಾಂಕ್ ಯು. ಇದಿಷ್ಟು ಅರುಣ್ ಪರಮೇಶ್ವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಂಧೂ ನದಿ ನೀರು ಬಂದ ಬಳಿಕ ಮತ್ತೊಂದು ಶಾಕ್ ಇದು. ಭಾರತದಿಂದ ರಫ್ತು ಆಗ್ತಾ ಇರುವಂತಹ ತರಕಾರಿ ಕಂಪ್ಲೀಟ್ ಬಂದ್. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತು ನಿರ್ಬಂಧ. ಪಾಕ್ಗೆ ಹೋಗ್ತಾ ಇರುವಂತಹ ಮಸಾಲೆ ಪದಾರ್ಥಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇರುವಂತಹ 55% ತರಕಾರಿ ಬಂದ್ ಆಗ್ತಾ ಇದೆ. ಮೇಲಗಾಂವ್ ದಾಳಿ ಬಳಿಕ ರಫ್ತನ್ನ ನಿಲ್ಲಿಸಿರುವಂತಹ ಭಾರತ ಬಹಳ ಹೆಮ್ಮೆ ವಿಚಾರ ಇದು. ಯಾಕಂತ ಹೇಳಿದ್ರೆ ರೈತರು ಬೆಳೆದಿರುವಂತಹ ಈ ಟೊಮೆಟೊ ಇರಬಹುದು, ಆಲೂಗಡ್ಡೆ, ಈರುಳ್ಳಿ ದೇಶಕ್ಕೋಸ್ಕರ ಇದು. ಯಾಕೆ ಕೊಡಬೇಕು ಐನಾತಿ? ಮುಂದಿನ ದಿನಗಳ ಅವರಿಗೆ ಹೊಡೆತ ಬೀಳುತ್ತೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಮಾಡಿದೆ, ಯಾರೂ ಕೂಡ ಇಡೀ ರಾಷ್ಟ್ರದಲ್ಲೇ ಅಂದಾಜು 500 ಕೋಟಿಯಿಂದ 600 ಕೋಟಿವರೆಗೂ ರಫ್ತು ನೀತಿ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಬಂದಾಗಿನ ಆದ್ರೆ ವ್ಯಾಪಾರಸ್ಥರಿಗೆ ಏನ್ ತೊಂದರೆ ಇಲ್ಲ. ವ್ಯಾಪಾರಸ್ಥರು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿ ಯಶವಂತಪುರ ಎಪಿಎಂಸಿ ವತಿಯಿಂದ ಒಂದು ಪ್ರತಿಭಟನೆ ಆಗಿದೆ. ಸ್ಪೈಸಸ್ ಮರ್ಚೆಂಟ್ ಪ್ರತಿಭಟನೆ ಆಗಿದೆ. ಸೋಮವಾರದ ಮೇಲೆ ಅಲ್ಲಿ ಗುಜರಾತಿ ಮುಸ್ಲಿಮ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದಾಗುತ್ತೆ. ಕಡೆ ಅಭಿಯಾನ ಮಾಡ್ತೀರಿ, ಈ ತರ ಕಳಿಸಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಾರತೀಯನು ಕೂಡ ಈ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕಿಚ್ಚಿದೆ. ನುಗ್ಗಿ ಹೊಡಿಬೇಕು ಅಂತ ನಮ್ಮ ಆಸೆ. ನುಗ್ಗಿ ಹೊಡಿಲಿ ಮೋದಿ ಅವರು. ಥ್ಯಾಂಕ್ ಯು. ಇದಿಷ್ಟು ಅರುಣ್ ಪರಮೇಶ್ವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಂಧೂ ನದಿ ನೀರು ಬಂದ ಬಳಿಕ ಮತ್ತೊಂದು ಶಾಕ್ ಇದು. ಭಾರತದಿಂದ ರಫ್ತು ಆಗ್ತಾ ಇರುವಂತಹ ತರಕಾರಿ ಕಂಪ್ಲೀಟ್ ಬಂದ್. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತು ನಿರ್ಬಂಧ. ಪಾಕ್ಗೆ ಹೋಗ್ತಾ ಇರುವಂತಹ ಮಸಾಲೆ ಪದಾರ್ಥಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇರುವಂತಹ 55%
ಸರ್ಕಾರಿ ಬಂದ್ ಆಗ್ತಾ ಇದೆ. ಬೆಳಗಾವಿ ದಾಳಿ ಬಳಿಕ ರಫ್ತನ್ನ ನಿಲ್ಲಿಸಿರುವಂತಹ ಭಾರತ ಇದು ಬಹಳ ಹೆಮ್ಮೆ ವಿಚಾರ ಇದು. ಯಾಕಂತ ಹೇಳಿದ್ರೆ ರೈತರು ಬೆಳೆದಿರುವಂತಹ ಈ ಟೊಮೆಟೊ ಇರಬಹುದು, ಆಲೂಗಡ್ಡೆ, ಈರುಳ್ಳಿ ದೇಶಕ್ಕೋಸ್ಕರ ಇದು. ಯಾಕೆ ಕೊಡಬೇಕು ಐನಾತಿ? ಮುಂದಿನ ದಿನಗಳವರೆಗೆ ಹೊಡೆತ ಬೀಳುತ್ತೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಮಾಡಿದ್ರೆ ಯಾರೂ ಕೂಡ ಇಡೀ ರಾಷ್ಟ್ರದಲ್ಲೇ ಅಂದಾಜು 500 ಕೋಟಿಯಿಂದ 600 ಕೋಟಿವರೆಗೂ ರಫ್ತು ನೀತಿ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಬಂದಾಗಿನ ಆದ್ರೆ ವ್ಯಾಪಾರಸ್ಥರಿಗೆ ಏನು ತೊಂದರೆ ಇಲ್ಲ. ವ್ಯಾಪಾರಸ್ಥರು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿ ಯಶವಂತಪುರ ಎಪಿಎಂಸಿ ವತಿಯಿಂದ ಒಂದು ಪ್ರತಿಭಟನೆ ಆಗಿದೆ. ಸ್ಪೈಸಸ್ ಪ್ರತಿಭಟನೆ ಆಗಿದೆ. ಸೋಮವಾರದ ಮೇಲೆ ಅಲ್ಲಿ ಗುಜರಾತಿ ಮುಸ್ಲಿಮ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದಾಗುತ್ತೆ. ಕಡೆ ಅಭಿಯಾನ ಮಾಡ್ತೀರಿ, ಈ ತರ ಕಳಿಸಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಾರತೀಯನು ಕೂಡ ಈ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕಿಚ್ಚಿದೆ. ನುಗ್ಗಿ ಹೊಡಿಬೇಕು ಅಂತ ನಮ್ಮ ಆಸೆ. ನುಗ್ಗಿ ಹೊಡಿಲಿ ಮೋದಿ ಅವರು. ಥ್ಯಾಂಕ್ ಯು. ಇದಿಷ್ಟು ಹರನ್ ಪರಮೇಶ್ವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಂಧೂ ನದಿ ನೀರು ಬಂದ ಬಳಿಕ ಮತ್ತೊಂದು ಶಾಕ್ ಇದು. ಭಾರತದಿಂದ ರಫ್ತು ಆಗ್ತಾ ಇರುವಂತಹ ತರಕಾರಿ ಕಂಪ್ಲೀಟ್ ಬಂದ್. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತು ನಿರ್ಬಂಧ. ಪಾಕ್ಗೆ ಹೋಗ್ತಾ ಇರುವಂತಹ ಮಸಾಲೆ ಪದಾರ್ಥಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತು ಆಗ್ತಾ ಇರುವಂತಹ 55% ತರಕಾರಿ ಬಂದ್ ಆಗ್ತಾ ಇದೆ. ಬೆಳಗಾವಿ ದಾಳಿ ಬಳಿಕ ರಫ್ತನ್ನ ನಿಲ್ಲಿಸಿರುವಂತಹ ಭಾರತ ಇದು ಬಹಳ ಹೆಮ್ಮೆ ವಿಚಾರ ಇದು. ಯಾಕಂತ ಹೇಳಿದ್ರೆ ರೈತರು ಬೆಳೆದಿರುವಂತಹ ಈ ಟೊಮೆಟೊ ಇರಬಹುದು, ಆಲೂಗಡ್ಡೆ, ಈರುಳ್ಳಿ ದೇಶಕ್ಕೋಸ್ಕರ ಇದು. ಯಾಕೆ ಕೊಡಬೇಕು ಐನಾತಿ? ಮುಂದಿನ ದಿನಗಳವರೆಗೆ ಹೊಡೆತ ಬೀಳುತ್ತೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಮಾಡಿದ್ರೆ ಯಾರೂ ಕೂಡ ಇಡೀ ರಾಷ್ಟ್ರದಲ್ಲೇ ಅಂದಾಜು 500 ಕೋಟಿಯಿಂದ 600 ಕೋಟಿವರೆಗೂ ರಫ್ತು ನೀತಿ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಬಂದಾಗಿನ ಆದ್ರೆ ವ್ಯಾಪಾರಸ್ಥರಿಗೆ ಏನು ತೊಂದರೆ ಇಲ್ಲ. ವ್ಯಾಪಾರಸ್ಥರು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿ ಯಶವಂತಪುರ ಎಪಿಎಂಸಿ ವತಿಯಿಂದ ಒಂದು ಪ್ರತಿಭಟನೆ ಆಗಿದೆ. ಸ್ಪೈಸಸ್ ಪ್ರತಿಭಟನೆ ಆಗಿದೆ. ಸೋಮವಾರದ ಮೇಲೆ ಅಲ್ಲಿ ಗುಜರಾತಿ ಮುಸ್ಲಿಮ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದಾಗುತ್ತೆ. ಕಡೆ ಅಭಿಯಾನ ಮಾಡ್ತೀರಿ, ಈ ತರ ಕಳಿಸಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಾರತೀಯನು ಕೂಡ ಈ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕಿಚ್ಚಿದೆ. ನುಗ್ಗಿ ಹೊಡಿಬೇಕು ಅಂತ ನಮ್ಮ ಆಸೆ. ನುಗ್ಗಿ ಹೊಡಿಲಿ ಮೋದಿ ಅವರು. ಥ್ಯಾಂಕ್ ಯು. ಇದಿಷ್ಟು ಹರನ್ ಪರಮೇಶ್ವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಂಧೂ ನದಿ ನೀರು ಬಂದ ಬಳಿಕ ಮತ್ತೊಂದು ಶಾಕ್ ಇದು. ಭಾರತದಿಂದ ರಫ್ತು ಆಗ್ತಾ ಇರುವಂತಹ ತರಕಾರಿ ಕಂಪ್ಲೀಟ್ ಬಂದ್. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತು ನಿರ್ಬಂಧ. ಪಾಕ್ಗೆ ಹೋಗ್ತಾ ಇರುವಂತಹ ಮಸಾಲೆ ಪದಾರ್ಥಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತು ಆಗ್ತಾ ಇರುವಂತಹ 55% ತರಕಾರಿ ಬಂದ್ ಆಗ್ತಾ ಇದೆ. ಬೆಳಗಾವಿ ದಾಳಿ ಬಳಿಕ ರಫ್ತನ್ನ ನಿಲ್ಲಿಸಿರುವಂತಹ ಭಾರತ ಇದು ಬಹಳ ಹೆಮ್ಮೆ ವಿಚಾರ ಇದು. ಯಾಕಂತ ಹೇಳಿದ್ರೆ ರೈತರು ಬೆಳೆದಿರುವಂತಹ ಈ ಟೊಮೆಟೊ ಇರಬಹುದು, ಆಲೂಗಡ್ಡೆ, ಈರುಳ್ಳಿ ದೇಶಕ್ಕೋಸ್ಕರ ಇದು. ಯಾಕೆ ಕೊಡಬೇಕು ಐನಾತಿ? ಮುಂದಿನ ದಿನಗಳವರೆಗೆ ಹೊಡೆತ ಬೀಳುತ್ತೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಮಾಡಿದ್ರೆ ಯಾರೂ ಕೂಡ ಇಡೀ ರಾಷ್ಟ್ರದಲ್ಲೇ ಅಂದಾಜು 500 ಕೋಟಿಯಿಂದ 600 ಕೋಟಿವರೆಗೂ ರಫ್ತು ನೀತಿ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ಬಂದಾಗಿನ ಆದ್ರೆ ವ್ಯಾಪಾರಸ್ಥರಿಗೆ ಏನು ತೊಂದರೆ ಇಲ್ಲ. ವ್ಯಾಪಾರಸ್ಥರು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿ ಯಶವಂತಪುರ ಎಪಿಎಂಸಿ ವತಿಯಿಂದ ಒಂದು ಪ್ರತಿಭಟನೆ ಆಗಿದೆ. ಸ್ಪೈಸಸ್ ಪ್ರತಿಭಟನೆ ಆಗಿದೆ. ಸೋಮವಾರದ ಮೇಲೆ ಅಲ್ಲಿ ಗುಜರಾತಿ ಮುಸ್ಲಿಮ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದಾಗುತ್ತೆ. ಕಡೆ ಅಭಿಯಾನ ಮಾಡ್ತೀರಿ, ಈ ತರ ಕಳಿಸಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಾರತೀಯನು ಕೂಡ ಈ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕಿಚ್ಚಿದೆ. ನುಗ್ಗಿ ಹೊಡಿಬೇಕು ಅಂತ ನಮ್ಮ ಆಸೆ. ನುಗ್ಗಿ ಹೊಡಿಲಿ ಮೋದಿ ಅವರು. ಥ್ಯಾಂಕ್ ಯು. ಇದಿಷ್ಟು ಹರನ್ ಪರಮೇಶ್ವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.